ಎಷ್ಟು ಸಖತ್ತಾಗಿ ಕ್ಲೀನ್ ಮಾಡೋರು ನೋಡಿ. ಒಂದೇ ಒಂದು ಚೂರು ಎಲ್ಲಾದರೂ ಕಸ ಕಾಣ್ತಿದೆಯಾ ನಿಮಗೆ? ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಶಬಾಷ್, ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೆಂಗಿದ್ದೀರಾ ಅಂತ ಕೇಳ್ರಿ. ಚೆನ್ನಾಗಿದ್ದೀರಾ? ನಾನು ಅಂಬಿಯವರಪ್ಪ. ನಾನು ಅಂಬಿಯವರಪ್ಪ. ಇಲ್ಲಿ ನೀಟಾಗಿ ಜೋಡಿಸಿ ಎಲ್ಲ ಬೆಂಕಿ ಹಾಕಿದ್ದೀವಿ. ಈಗ ಎಲ್ಲ ಕಸ ಎಲ್ಲ ಸ್ವಲ್ಪ ಇತ್ತು, ಪೇಪರು ಅದು ಇದು ಎಲ್ಲ ಆಯ್ದು, ಸೌದೆ ಅದು ಇದು ಗಿಡ ಎಲ್ಲ ಕಿತ್ತಾಕಿದ್ರಲ್ಲ ಹುಲ್ಲು, ಸೊ ಅದೆಲ್ಲನೂ ಕೂಡ ಸುಟ್ಟಾಕಿದ್ದೀವಿ. ಎಷ್ಟು ಹೊಗೆ ಬರ್ತೈತೆ ಗೊತ್ತಾ ಗೈಸ್? ಲೈಕ್ ಮಾಡಿ, ಲೈಕ್ ಮಾಡಿ. ಏನು ಐಫೈ ಕೊಡು, ಇಲ್ಲಿ ಐಫೈ ಕೊಡ ಗೈಸ್ಗೆ, ಐಫೈ ಕೊಡು ಕೊಡು. ನಾಯಿ ತಗೊಂಡೆ ಅಂತಂದ್ರೆ ಅಷ್ಟೇ. ನಮ್ಮಲ್ಲಿ ಇನ್ನ ಇದ್ದಿದ್ದು ಸಣ್ಣ ಆ ಥರ ನಾಯಿ ತಗೊಳ್ಳೋಣ. ಮನೆ ಕಟ್ಟಿರ್ತಾಳೆ, ಆ ಮನೆ ಕ್ಲೀನ್ ಮಾಡೋದಕ್ಕೆ ಕಾವೇ ಫುಲ್ ಹೊಣ್ಕೊಂಡು ಹೋಗಿರ್ತಾಳೆ. ನಾನೇನು ಅಷ್ಟಾಗಿ ಓವರಾಗೆಲ್ಲ ನಂದು ಮನೆ ಅಂತ ಇಲ್ಲ, ಅಷ್ಟೆಲ್ಲ ಕ್ಲೀನ್ ಮಾಡಕ್ಕೆ ಅಲ್ಲ. ನೀನು ಗೊತ್ತು ನಾನು ಏನಂತ, ಎಷ್ಟಲ್ಲಿ ಇರ್ಬೇಕು ಗೈಸ್. ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಹದವಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು. ಕಾಯಿ ಹಾಕ್ತಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಇವಾಗ ಕಾಯಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಹಾಂ, ನನ್ನ ಗಂಡ ಈ ಸೈಟ್ನ ಎಷ್ಟು ಕೇರ್ ಮಾಡ್ತಾನೆ ಅಂದ್ರೆ ಮಗು ಕೇರ್ ಮಾಡೋದಂಗೆ ಇಲ್ಲೇನೋ ತುತ್ತಾಗಿ ಅಪ್ಪ ಎಷ್ಟು ಬೇವ್ತಿದ್ದಾನೆ ನೋಡಿ ಗೈಸು. ಬೆಂಗಳೂರು ಬಂದಮೇಲೆ ಕಮ್ಮಿ ಬೇವ್ತಿರೋದು. ಇವತ್ತು ಫಸ್ಟ್ ಟೈಮ್ ಅಂತಲ್ಲ, ಕೆಲಸ ಮಾಡಿದ್ದೀನಿ ಅಲ್ಲಿ, ಇವತ್ತು ಇಲ್ಲಿ ಬೇಯುತ್ತೆ ಅಂತ ಅಷ್ಟೇ. ನಮ್ಮ ಸೈಟಿಗೆ ಬೆವರನಿ ಸುರಿಸಿದ್ದಾರೆ ಸರ್ ಇವರೆಲ್ಲ. ನಾನು ಒಬ್ಬನೇ ಅಲ್ಲಪ್ಪ, ನಿಮ್ಮ ಹಸ್ಬೆಂಡ್ ಶರತ, ಅಪ್ಪ, ನಿಂಗಮ್ ದೊಡ್ಡಮ್ಮ ಎಲ್ಲರೂ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನೆಲ್. ಸೊ ಗೈಸ್ ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ, ಇವತ್ತು ನಮ್ಮ ಸೈಟ್ ಹತ್ರ ಬಂದಿದ್ದೀವಿ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ವಿ. ಸೊ ಏನಕ್ಕೆಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಸೈಟ್ ಹತ್ರ ಕ್ಲೀನ್ ಮಾಡಬೇಕಿತ್ತು, ಜೊತೆಗೆ ಅದೇನೋ ಹಾಲಾಗಿ ಬ್ಲಾಗ್ ಬರ್ತದೆ ಅಡಿಕೆ, ಅದು ಹೇಳಕ್ಕೆ ಬರ್ತಾಯಿಲ್ಲ. ಸೊ ಅದನ್ನ ಜೋಡಿಸ್ಬೇಕಿತ್ತು, ಒಂದು ಸ್ವಲ್ಪ ಎಲ್ಲ ನೀಟ್ ಮಾಡಬೇಕಿತ್ತು. ಗಿಡ ಹುಲ್ಲೆಲ್ಲ ಕಿತ್ತಾಕಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಸುಡಬೇಕಿತ್ತು ಅಂಥೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ಅದಕ್ಕೆ ಬಂದಿಲ್ಲ. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆಗೆ ತೋರಿಸಿದ್ವಿ, ನಮ್ಮ ಮಾವಂಗೆ, ಆಮೇಲೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕಂಗೆ ಒಂದು ಸ್ವಲ್ಪ ತೋರಿಸ್ಬೇಕಿತ್ತು ಸೈಟ್ ಎಲ್ಲನೂ. ಸೊ ಅದಕ್ಕೆ ದೊಡ್ಡವರಿಗೆ ಸ್ವಲ್ಪ ತೋರಿಸ್ಬೇಕಿತ್ತು. ಇನ್ನು ನಮ್ಮ ಅಮ್ಮಂಗೆ ತೋರಿಸ್ಬೇಕು. ನಮ್ಮ ಅಮ್ಮ ನೋಡಿದ್ರೆ ಊರಿಗೆ ಹೋಗಿದ್ದಾರೆ. ನಾವು ಯಾವತ್ತು ಸೈಟ್ ಹತ್ರ ಬರ್ತೀವಿ ಅವತ್ತೆಲ್ಲ ನಮ್ಮ ಅಮ್ಮ ಇರೋದೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಬಂದು ಇವಾಗ ಬಂದು ಕುಂತಿದ್ವಿ. ಹಂಗೆ ಇನ್ನೇನು ಮಾಡೋದು, ಎಲ್ಲರೂ ಇದ್ದೀವಲ್ವ, ಹಂಗೆ ಕೈ ಹಾಕ್ಬಿಟ್ಟು ಎಲ್ಲರೂ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಿದ್ದಾರೆ. ಸೊ ಬನ್ನಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಏನೇನು ಕ್ಲೀನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ವಿಷ್ಣು ಓಡೋಗ್ತಿದ್ದಾನೆ, ಭೂಮಿ ಹಿಡಿಯೋಕ್ಕೆ ಅಂತ ಹೋಗಿದ್ದಾಳೆ. ಸೊ ಬನ್ನಿ ಹೋಗಿ ತೋರಿಸ್ತೀನಿ. ಸೊ ಎಸ್ ನೋಡಿ, ಎಲ್ಲ ಫುಲ್ ಬೆಂಕಿ ಹಾಕ್ತಾಯಿದ್ದೀವಿ, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಲ್ಲೆಲ್ಲ ಫುಲ್ಲು ಅದು ಈ ಥರ ಇಡ್ಕಿ ಎಲ್ಲ ಇತ್ತಲ್ಲ, ಫುಲ್ ಸೈಡ್ ತುಂಬ ಅಳ್ಕೊಂಡಿತ್ತು. ಸೊ ಅದನ್ನೆಲ್ಲ ನೋಡಿರಿ ಅಲ್ಲಿ ಮೂಲೆಯಲ್ಲಿ ನೀಟಾಗಿ ಜೋಡಿಸಿ ಎಲ್ಲ ಬೆಂಕಿ ಹಾಕಿದ್ದೀವಿ. ಈಗ ಎಲ್ಲ ಕಸ ಎಲ್ಲ ಸ್ವಲ್ಪ ಇತ್ತು, ಪೇಪರು ಅದು ಇದು ಎಲ್ಲ ಆಯ್ದು, ಸೌದೆ ಅದು ಇದು ಗಿಡ ಎಲ್ಲ ಕಿತ್ತಾಕಿದ್ರಲ್ಲ ಹುಲ್ಲು, ಸೊ ಅದೆಲ್ಲನೂ ಕೂಡ ಸುಟ್ಟಾಕಿದ್ದೀವಿ. ಎಷ್ಟು ಹೊಗೆ ಬರ್ತೈತೆ ಗೊತ್ತಾ ಗೈಸ್? ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇವಾಗ ಇದೊಂದು ಸ್ವಲ್ಪ ಏನಿದು ಸಿಮೆಂಟ್ ಏನಂತಾರೆ ಇದನ್ನ ಗೊತ್ತಿಲ್ಲ ಗೈಸ್ ನನಗೆ. ಡಸ್ಟ್ ಅನ್ಸುತ್ತೆ ಇದು, ಹಾಂ ಅದನ್ನು ಸ್ವಲ್ಪ ಎಲ್ಲಾದರೂ ಒಂದು ಸೈಡಿಗೆ ಹಾಕಬೇಕು, ಬಿಕಾಸ್ ಫುಲ್ ಸೈಟ್ ನೀಟಾಗಿ ಕಾಣಬೇಕು ಅಂತೇಳಿ ಎಲ್ಲ ಸುಡ್ತಾ ಇದ್ದೀವಿ. ಸೊ ಯಾರ್ಯಾರು ಏನೇನಿದ್ದಾರೆ ಅಂತ ಎಲ್ಲರನ್ನೂ ತೋರಿಸ್ತೀನಿ. ಸೊ ನೋಡಿ ನೀಟಾಗೆಲ್ಲ ಸುಡ್ತಾ ಇದ್ದೀವಿ. ಅಂಬಿ ಇಲ್ಲಿ ನೋಡಿ, ಇಲ್ಲಿ ಚೀಲ ಅಷ್ಟೇ ನೀಟ್ ಮಾಡಕತ್ತೀವಿ ಎಲ್ಲ. ವಿಷ್ಣು ಹಾಯ್ ಗಾಯ್ಸ್. ವಿಷ್ಣು ಕಾಲು ನಮ್ಮ ಕಾಲು ನೋಡಿ. ಹೋದ ಸತಿ ಬಂದಾಗಲೂ ಇದೇ ನೈಟಿ ಹಾಕಿದ್ರಿ ಅಂತನಾ? ಬೇಡ, ನಿಮ್ಗೆ ತೋರಿಸಲ್ಲ, ವಿಷ್ಣು ತೋರಿಸಿ. ಹಾಯ್ ಭೂಮಿಕಾ, ಪ್ರೆಗ್ನೆಂಟ್ ಆಗಿರೋದ್ರಿಂದ ಸುಮ್ಮನೆ ಕೂತಿದ್ದಾಳೆ ಅಷ್ಟೇ. ತಿನ್ಕೊಂಡು ಇವ್ರ ಜೊತೆ ಬಂದ ತಿನ್ನಕ್ಕೇನು ಕಮ್ಮಿ ಇರಲ್ಲ ನಮಗೆ. ಹಾಯ್ ದರ್ಶು, ಹಾಲಾಗಿ ಬ್ಲಾಕ್ ಎತ್ತಾಗಿ ಅಪ್ಪ ಎಷ್ಟು ಬೇವ್ತಿದ್ದಾನೆ ನೋಡಿ ಗೈಸು. ಬೆಂಗಳೂರು ಬಂದಮೇಲೆ ಕಮ್ಮಿ ಬೇವ್ತಿರೋದು. ಇವತ್ತು ಫಸ್ಟ್ ಟೈಮ್ ಅಂತಲ್ಲ, ಕೆಲಸ ಮಾಡಿದ್ದೀನಿ ಅಲ್ಲಿ, ಇವತ್ತು ಇಲ್ಲಿ ಬೇಯುತ್ತೆ ಅಂತ ಅಷ್ಟೇ. ನಮ್ಮ ಸೈಟಿಗೆ ಬೆವರನಿ ಸುರಿಸಿದ್ದಾರೆ ಸರ್ ಇವರೆಲ್ಲ. ನಾನು ಒಬ್ಬನೇ ಅಲ್ಲಪ್ಪ, ನಿಮ್ಮ ಹಸ್ಬೆಂಡ್ ಶರತ, ಅಪ್ಪ, ನಿಂಗಮ್ ದೊಡ್ಡಮ್ಮ ಎಲ್ಲರೂ. ಸೈಟ್ ಆಯ್ತು, ಕ್ಲೀನ್ ಆಯ್ತಲ್ಲ, ಹೆಂಗನ್ಸ್ತು? ಅಲ್ಲ, ನಮ್ಮನೆ ಕೆಲಸ ಮಾಡಕ್ಕೆ ನಮ್ಗೆ ಖುಷಿನೇ ಆಗ್ಬೇಕಲ್ವಾ? ವಾ, ಗಂಡ ಹೆಂಡತಿ ಇಬ್ರು ಇವಾಗ ತಣ್ಣಗೆ ಮರದಡಿ ಕುಂತಿದಾರ. ಇದು ನಮ್ಮ ಮಾವನ ಗಾಡಿ, ನಮ್ಮ ಮಾವ ಓಡಿಸೋದು. ಶರತ, ಹೆಂಗನ್ನಿಸ್ತು ಕೆಲಸ ಮಾಡಿ? ಸುಸ್ತಾಗಿಲ್ಲ, ಚೆನ್ನಾಗೇ ಇದೆಯಲ್ಲ. ನಿನ್ನ ಮುಖ ನೋಡಿದ್ರೆ ಹೇಳ್ತೀನಿ ಸುಸ್ತಾಗಿದ್ಯಾ ಅಂತ. ಹಾರ್ಡ್ ವರ್ಕ್ ಮಾಡಿದ್ರು ತೋರಿಸ್ಕೊಳ್ಳಲ್ಲ, ಶಬಾಷ್. ಹಾಂ, ವಿಡಿಯೋದಲ್ಲಿ ಡವ್ ಮಾಡಕತ್ತ. ಈಗ ಅಂಬಿ ಏನು ಮಾಡ್ತಾವನೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಹಾಯ್ ಅಂಬಿ ಹಾಯ್ ಮಾಡು. ಹೆಂಗನ್ಸಿದೆ? ಇಷ್ಟು ದಿವಸ ಆದ್ಮೇಲೆ ಕೆಲಸ ಮಾಡ್ತಿದ್ಯಾ, ಹಾರ್ಡ್ ವರ್ಕ್. ಇಲ್ಲಿ ನೋಡ್ರಿ ಗೈಸ್, ಅಂಬಿ ಕೂಡ ಇಲ್ಲಿ ತಿರ್ಗಿಲಿ. ನೀನು ಎಷ್ಟು ಬೇವ್ತಿದ್ದ ಅಂತ ತೋರಿಸಿ ನೋಡಿ ಗೈಸ್. ಇಷ್ಟು ಬೇವ್ರು
ಫಸ್ಟ್ ಟೈಮ್ ಎಲ್ಲ ಬೇಜನ್ ಸತಿ ಬಂದಿದೆ ಚಿಕ್ಕವನಿದ್ದಾಗಲ್ಲ. ಇವಾಗ ಅವರಪ್ಪ ಅಂಬಿ ಅವರಪ್ಪ ಅಂಬಿ ಥರನೇ ಇದ್ದಾರೆ. ಹಾಯ್ ಮಾಡಿ ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಕೆಲಸ ಮಾಡ್ತಿದ್ದೀರಾ? ಹಾಂ ಹೇಳಿ. ಈ ಬಿಸಿಲಲ್ಲಿ ಫಸ್ಟ್ ಟೈಮ್ ನಮ್ಮ ಮಾವವರು ಕೆಲಸ ಮಾಡ್ತಿದ್ದಾರೆ ನಮ್ಮ ಸೈಡ್ಗೋಸ್ಕರ. ಖುಷಿ ಆಯಿತು. ಹಾಯ್ ಏನಪ್ಪ ಜನಗಳು ನೋಡಕತ್ತಿರ್ತಾರ. ಹಾಯ್ ಎಲ್ಲರೂ ಹೆಂಗಿದ್ದೀರಾ ಅಂತ ಕೇಳ್ರಿ. ಚೆನ್ನಾಗಿದ್ದೀರಾ? ಹಾಂ ನಾನು ಅಂಬಿಯವರಪ್ಪ. ನಾನು ಅಂಬಿಯರಪ್ಪ. ದೊಡಮ್ಮ ಇಲ್ಲಿ ಇವ್ರು ಅಂಬಿಯವ್ರ ದೊಡಮ್ಮ. ಆಯ್ ಹಾಯ್ ಅನ್ನು. ಹಾಯ್ ಹಾಯ್ ಹಾಯ್. ನಮ್ಮ ಅತ್ತೆ ಇದಾರಲ್ಲ ಅವ್ರ ಅಕ್ಕ, ದೊಡ್ಡ ಅಕ್ಕ ಎಲ್ಲ ಸುತ್ತಿದ್ದೆ. ನೀವು ಚೆನ್ನಾಗಿ ರೆಡಿ ಆಗಲ್ಲ, ನಾನೇನ್ ಮಾಡ್ಲಿ? ನಾನು ಯಾವಾಗ ಬ್ಲಾಗ್ ಮಾಡಿದ್ರು ಅಮ್ಮ ಭೂಮಿ ಅದೇ ನೈಟಿ ಹಾಕೊಂಡಿರ್ತಾರೆ. ಏನು ಹೊಟ್ಟೆ ಎಲ್ಲೂ ಫುಲ್ಲು ನೀರು ಇಳಿತೈತೆ ಇಲ್ವಾ? ಏನು ಆಕ್ಚುಲಿ ಆಗಿ ಬೆವರು ಬರ್ಬೇಕಂತ ಹುಡುಗರು ಬೆವ್ರು ಬಂದ್ರೆ ಯಾವತ್ತು ಎಕ್ಸ್ಟ್ರಾ ಸ್ಟ್ರಾಂಗ್ ಇರುತ್ತೆ ಮತ್ತೆ ಜಾಸ್ತಿ ಆಯಸ್ ಇರ್ತಾರೆ. ಅದಕ್ಕಾಗಿ ಒಂದು ಅಪರೂಪ ಒಂದ್ಸತಿ ಒಂದು ವರ್ಷ ಒಂದು ತಿಂಗಳು ಬೆವ್ರು ಇಳಿಸ್ಬೇಕಂತ. ಓಕೆ ಓಕೆ ಕ್ಯಾರಿ ಆನ್. ಯಾಕೆ ಯಾಕೆ ಶರ್ಟ್ ಇಲ್ಲೆಲ್ಲ ಒಂಥರ ಫುಲ್ ನೆಂದೈತಲ್ಲ, ಮೈ ಸ್ಮೆಲ್ ಬಂದ್ಬಿಡುತ್ತೆ ಬೆವ್ರಿಗೆ. ಸ್ವಲ್ಪ ಗಾಡಿ ಹತ್ರ ಮರದ ಹತ್ರ ನಿಂತ್ಕೊಂಡ್ರೆ ಗಾಳಿ ಆಡುತ್ತಲ್ಲ, ಒಣಗುತ್ತೆ ಅಂತ ಹೇಳ್ತಿದ್ದೀನಿ. ಇಷ್ಟು ಜನ ಬಂದಿದ್ದೀವಿ ಗೈಸ್. ನನ್ನ ಕಾಲು ನೋಡಿ ಹಿಂಗಾಗ್ಬಿಟ್ಟಿದೆ. ಒಬ್ಳೆ ನೋಡಪ್ಪ ಪ್ರೆಗ್ನೆಂಟ್ ಆಗ್ಬಿಟ್ರೆ ಒಳ್ಳೆ ನೆಪ ನೋಡು. ನಿಮ್ದೇ ಕುಂದ್ರಬಹುದು. ಅದೇನ ಪ್ರೆಗ್ನೆಂಟ್ ಇದೆ ಮಾಡಬೇಡ ಅಂತಾರೆ. ಏನು ಎತ್ತಕೋಬೇಡ ಪ್ರೆಗ್ನೆಂಟ್ ಇದೆ ಅಂತ ನೋಡಿ ಹಿಂಗಾಗಿದೆ ನನ್ನ ಕಾಲು. ಅವು ಏನು ಕೆಲಸ ಮಾಡಿ ಕಾಲು ಗಲೀಜಾಗಲ್ಲ, ಓಡಾಡಿದ್ರೆ ಕಾಲು ಗಲೀಜಾಗ್ತಾವ ನೋಡು. ನಾನು $2 ಬ್ಲಾಕ್ ಎತ್ತಾಕಿದ್ದೀನಿ. ತಿರ್ಗಾ ಒಂದು ಸ್ವಲ್ಪ ಆಯ್ದೆ ನೋಡ್ಲಿಲ್ವ ನೀನು? ಎಲ್ಲಿ ತಿಂತಾ ಎತ್ತಾಕಿದ್ ನೋಡಿಲ್ಲ. ಎತ್ತಾಕ್ತೆ ಕಸ ಸ್ವಲ್ಪ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣ್ತೈತಿ. ಇವಾಗ ನೀಟಾಗಿ ಕಾಣಿಸ್ತೈತೆ. ನಾಯಿ ತಗೊಂಡೆ ಅಂತಂದ್ರೆ ಅಷ್ಟೇ. ನೀನು ಆಮೇಲೆ ಇನ್ನ ಇದ್ದಿದ್ದು ಸಣ್ಣ ರೈಸ್ ಆ ಥರ ನಾಯಿ ತಗೊಳ್ಳೋಣ. ಮನೆ ಕಟ್ಟಿರ್ತಾಳೆ, ಆ ಮನೆ ಕ್ಲೀನ್ ಮಾಡೋದಕ್ಕೆ ಕಾವೇ ಫುಲ್ ಒಣಕೊಂಡು ಹೋಗಿರ್ತಾಳೆ. ನಾನೇನು ಅಷ್ಟಾಗಿ ಓವರಾಗೆಲ್ಲ ನಂದು ಮನೆ ಅಂತ ಇಲ್ಲ, ಅಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಅಲ್ಲ. ನೀನು ಗೊತ್ತು ನಾನು ಏನಂತ. ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೇ, ಎಲ್ಲ ಸಿಂಪಲ್ಲೇ. ಅಂದ್ರೂ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ತಾನೆ. ಅಷ್ಟು ತೀರಾ ನಾಜೂಕ್ ಮಾಡಲ್ಲ. ಎಷ್ಟು ನಮ್ದಾದ್ರೇನು ಯಾರ್ದಾದ್ರೇನು ಎಷ್ಟು ನೋಡ್ಕೋಬೇಕು ಅಷ್ಟೇ ನೋಡ್ಕೋಬೇಕು. ಯಾಕಂದ್ರೆ ನಮ್ಮದು ಅಂತ ಏನಿಲ್ಲ ಇಲ್ಲಿ, ಅದು ನಿಜನೇ. ಎಲ್ಲ ಕ್ಷಣಿಕ ಅಷ್ಟೇ ಇವನಿಗೆ ಅಂತ ಎಲ್ಲ. ಹಾಂ ರಾಜ ಅಲ್ಲ ಅಕ್ಕ ಕರೀತಿದ್ದಾರೆ, ನೋಡ್ತಿದ್ದಾರೆ. ಹೋಯ್ತ್ಯಾ ಅವ್ರ ಹತ್ರ ಹೋಯ್ತ್ಯಾ? ಹ್ಞೂ ಅಂತೆ ಹೋಯ್ತಾನಂತೆ. ನಾಯಿ ಬೇಕಾ ಕೇಳೋ? ನಾಯಿ ಸಾಕು. ಅಲ್ಲಿ ನಾಯಿ ಬೇಕಾ? ಪಾಪು ಬೇಕಾ? ಕರಿ ಬಾಬಾನು ಬಾಬಾನು ಬಾಬಾ ನಾಯಿ ಮರಿ ಬಾಬಾನು ಪಾಪ ಬಾಬಾನು ಕರಿ ಬರುತ್ತೆ ಕರಿ ಬಾನು ಅಣ್ಣ ಅಣ್ಣ. ಗೈಸ್ ಅವನ ಆ ಥರ ನಾಯಿ ನೋಡಿಲ್ವಲ್ಲ, ಫಸ್ಟ್ ಟೈಮ್ ನೋಡ್ತಾನೆ. ಅದಕ್ಕೆ ನಮ್ಮಿಂದ ಕುಂತಿದ್ದೀವಿ ತಣ್ಣಗೆ ವಿಶಾಲವಾದ ಜಾಗದಲ್ಲಿ. ಏನು ಹೇಳಪ್ಪ, ಈ ಮರ ಈ ನಾರ್ಮಲ್ ಫ್ಯಾನ್ ಗಾಳಿಗಿಂತ ಈ ಮರದ ಗಾಳಿಗಳು ವಿಷ್ಣು. ಸೊ ಗೈಸ್ ಕೇಳ್ತಿದ್ರಿ, ಇದು ರೋಡ್ ಅಲ್ವಾ, ಈ ಥರ ಅಪೋಸಿಟ್ ಇದೆ ತಗೊಂಡಿದ್ದೀರಲ್ಲ ಅಂತ. ಶಾಸ್ತ್ರ ಕೇಳೇ ತಗೊಂಡಿರೋದು. ಸೊ ಇದು ರೋಡ್ ಗುಂಟೆ ಅಲ್ಲ ಇದು. ಯಾಕಂತಂದರೆ ಇವಾಗ ಓಡಾಡೋಕ್ಕೆ ಜಾಗ ಬೇಕಲ್ವ, ನಾವು ಆ ಕಡೆ ಹೋಗ್ಬೇಕಂತಂದರೆ ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಶಾಸ್ತ್ರ ಕೇಳೇ ತೊಗೊಂಡಿದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ಹೇಳಿದ್ದಾರೆ. ಸೊ ಇದು ತೊಗೊಂಡ್ಮೇಲಿಂದನೂ ನಮ್ಗೆ ಒಳ್ಳೇದಾಗಿದೆ. ಸೊ ಅದಕ್ಕೆ ಅವ್ರು ನೋಡಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಾವ್ರೆ. ಶೆಲ್ಕೆ ತೊಗೊಂಡು ಬರ್ತಿದ್ದಾರೆ ನೋಡಿ ಗೈಸ್. ನೈಸ್ ಬಡ್ಸ್ ನೈ ಬೀಳ್ತೀಯಮ್ಮ. ಹಾಂ ಅವೇನೋ ಕಸ ಐತಂತ ಅದನ್ನ ಎತ್ತಕ್ಕೆ ಅಂತ ತೊಗೊಂಡು ಅಷ್ಟು ಸಕ್ಕತ್ತ ಕ್ಲೀನ್ ಮಾಡೋರು ನೋಡಿ. ಒಂದೇ ಒಂದು ಚೂರು ಎಲ್ಲಾದರೂ ಕಸ ಕಾಣ್ತಿದೆಯಾ ನಿಮಗೆ? ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಶಬಾಷ್, ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾವ. ನನ್ನ ಮಾವ ಅನ್ನಲ್ಲ ಗೈಸ್, ಅಪ್ಪ ಅಂತ ಕರೀತೀನಿ. ಸುಸ್ತಾಯ್ತಪ್ಪ? ಆಯ್ತಾ ನೋಡ್ರಿ ಎಷ್ಟು ಚಂದ ಕ್ಲೀನ್ ಮಾಡೋರು ನೋಡಿ ಗೈಸ್. ವಾವ್, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಇಷ್ಟ ಆಯ್ತು. ಈಗ ತುಂಬ ಚೆನ್ನಾಗಿದೆ ಈಗ ಸೈಟ್ ನೋಡೋಕ್ಕೆ ಒಂಥರ ಲಕ್ಷಣವಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ. ಅಪ್ಪ ಇದು ನೀರು ಹಾರಿಸ್ಬಿಟ್ಟು ಹೋಗಮ್ಮ. ಆರ್ತಾ ಮತ್ತೆ ಕಂಪೌಂಡಿಗೆ ನೀರು ಹಾಕಲ್ವಾ ಕ್ಯೂರಿಂಗಿಗೆ? ಮಳೆ ಬರುತ್ತಲ್ಲ, ಅದೇ ಕ್ಯೂರಿಂಗ್. ಮಳೆ ಬರುತ್ತಲ್ಲ ಇವಾಗ ಕ್ಯೂರಿಂಗ್ ಮಾಡಾಗೈತೆ ಗೈಸ್.
ಏನ ಅಷ್ಟು ದೊಡ್ಡದು ಬೆಂಕಿ ಹಚ್ಚಿದೆ ಏನಿಲ್ಲ ಅದು. ಇಲ್ಲ ಇಲ್ಲ ಮನೆ ತುಂಬಾ ರೌಂಡ್ ಬೆಂಕಿ ಎತ್ಕೊಂಡದ ಏನ್ ಮಾಡಮ್ಮ ಗ್ಯಾಸ್ ಎಷ್ಟು ಚಂದ ಕ್ಲೀನ್ ಆಗಿದೆ, ಖುಷಿ ಆಯ್ತು ನೋಡಿ ಗೈಸ್. ಇವ್ರು ಯಾರಿಗೂ ಬರಕ್ಕೆ ಮನ್ಸಿಲ್ಲ, ಎದ್ದು ಬರ್ರಿ. ಮಳೆ ಬರ್ತೈತೆ, ಮಳೆ ಬಂದಾಗ ತಣ್ಣಗಾಗದ್ ಬನ್ನಿ. ಚಂದ ಇತ್ತು ಗೈಸ್ ಪೀಸ್. ತೋರಿಸ್ತೆ ಅವನಂತ ಫುಲ್ ಸುಸ್ತಾಗಿದ್ದಾನೆ. ಹೋಗಿ ಒಳ್ಳೆ ಊಟ ಮಾಡಿದ್ರೆ ಮುಗೀತು. ಹೋಗೋಣ ಮನೆಗೆ, ಹೋಗೋಣ ಬೇಡವಾ? ಬಾಯ್ ಬಾಯ್ ಚಾರ್ಲಿಗೆ ಬೈ ಮಾಡು. ಚಾರ್ಲಿ ಬಾಯ್ ಬಾಯ್ ಬಾಯ್. ನೋಡೋಣ ನಾವು ಮನೆ ಕಟ್ಟಿದ್ಮೇಲೆ ನಾಯಿ ಥರದಿದ್ರೆ ತಗೊಂಡು ಬರೋಣ. ನಮಸ್ಕಾರ ಅಣ್ಣ, ಹೆಂಗಾಗಿದೆ ನೋಡೋಳೆ ಗೊಗಯ್ಯ ಗೊಗಯ್ಯ. ನೀನು ಕಾಣವಲ್ಲ ಬಿಡು ದೊಡಮ್ಮ. ಎಲ್ಲರೂ ಕೆಲಸ ಮಾಡ್ತವ್ರಿಗೆ ಬಾಯ್. ನೆಕ್ಸ್ಟ್ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಎಲ್ಲರಿಗೂ ಸೈಟ್ ತೋರಿಸ್ಬೇಕು ಅಂತ ಬಂದಿದ್ವಿ, ಹಂಗೆ ಕ್ಲೀನಿಂಗ್ ಕೂಡ ಆಯಿತು ಚೆನ್ನಾಗಿ. ಬಾಯ್ ಗೈಸ್, ಸಿಗ್ತೀವಿ. ನನ್ನ ಗಂಡ ಈ ಸೈಟ್ನ ಎಷ್ಟು ಕೇರ್ ಮಾಡ್ತಾನೆ ಅಂದ್ರೆ ಮಗು ಕೇರ್ ಮಾಡ್ದಂಗೆ ಇಲ್ಲೇನೋ ತೂಕು ಕುಡ್ತಾವನು. ಹಾರುತ್ತಮ್ಮ, ಎಷ್ಟೊತ್ತಂತ ತುರಿಯುತ್ತೆ ಹೇಳ್ರಿ? ಹಾರುತ್ತೆ, ಎಷ್ಟೊತ್ತಂತ ತುರಿಯುತ್ತೆ? ಹಾರುತ್ತೆ, ಅದೇನಿಲ್ಲ. ಮಳೆ ಬರುತ್ತೆ ಈಗ ನೋಡ್ರಿ, ಮಾಡಾಗೈತೆ. ಎಷ್ಟು ಕೇರ್ ಮಾಡ್ತಾವ್ರು ನೋಡಿ ಗೈಸ್ ನಮ್ಮ ಮಮ್ಮಿ. ನಾನು ಇಷ್ಟು ಕೇರ್ ಮಾಡ್ತೀನಿ ಅಲ್ವಾ ಸೈಟ್ನ. ಕಷ್ಟಪಟ್ಟು ದುಡ್ಡು ತಗೊಂಡ್ರೆ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏನು ಕಂಬಿ ತೂತು? ಅದು ಗೇಟ್ ಹಂಗ್ ಮೇಲೆ ಕೆಳಗೆ ಹೊಡೆದ್ರೆ ಅಗ್ಲ ಆಗುತ್ತಾ, ನಮಗೆ ಒಳಗ್ ಬೇಕು ನಾವು. ಮೂತಿ ನೋಡ್ರಿ ಹೆಂಗ್ ಮಾಡೋದು. ಅದೇ ಮೈನಸ್ಗಳಲ್ಲಿ ಹೊಡೆದ್ರೆ ಅದು ಉದಾಗ್ತದಪ್ಪ. ಏನು ಕೇರ್ ಮಾಡ್ತಾನೆ ಗೈಸ್ ಅಂಬಿ ಸೈಟ್ನ ಅಪ್ಪ. ಅಷ್ಟೆಲ್ಲ ಅಂಬಿ ಜಾಸ್ತಿ. ಅಂಬಿ ಅವಾಗಿಂದ ಫೋನ್ ಬರ್ತೈತೆ ನಿಂದು. ಯಾರು? ನಾವೀಗ ಹೋಗ್ತಿದ್ದೀವಿ, ಎಲ್ಲರಿಗೂ ಬಾಯ್. ಅವರು ಗಾಡೀಲಿ ಬರ್ತಿದ್ದಾರೆ, ಲೈಲ್ಯಾಂಡ್ ಗಾಡಿ, ಅಶೋಕ ಲೈಲ್ಯಾಂಡ್ ಗಾಡಿಯಲ್ಲಿ ಬರ್ತಿದ್ದಾರೆ. ನಾವು NS ಅಲ್ಲಿ ಹೋಗ್ತಿದ್ದೀವಿ, ಇವರು ಸ್ಕೂಟಿಯಲ್ಲಿ ಹೋಗ್ತಿದ್ದಾರೆ. ದರ್ಶಭೂಮಿಕ ಅವರು ಹಿಂದೆ ಹತ್ತುತ್ತೀರಾ ನೀವು? ಅಮ್ಮ ಆಮ ನಾವು ಫೈನಲಿ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗಿ ಮಿಕ್ಕಿರೋ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹಿಂದೆ ಅವರಿಬ್ರು ಬರ್ತಾರೆ, ಮುಂದೆ ನಾವು ಇಷ್ಟು ಜನ ಹೋಗ್ತಿದ್ದೀವಿ. ನಾವು 3 ಜನ. ಅಪ್ಪ ಏನಲ್ಲ ದಿಂಡಿ ಅಪ್ಪ ಗೈಸ್. ನಾವು ಸ್ವಲ್ಪ ಶಾರ್ಟ್ ಕಟ್ ತಿಂದು ಹೋಗ್ತೀವಿ ನೋಡಿ. ನೈಸ್. ಉದ್ದಕ್ಕೂ ಇದೇ ತರ ಗಿಡಗಳು ಗೈಸ್ ನೋಡಿ, ಎಷ್ಟು ಗಿಡ ಅಂತೀನಿ. ಒಳ್ಳೆ ಪೀಸ್ ಜಾಗ. ಸುತ್ತಮುತ್ತ ನೋಡು ಗಿಡ, ಸುತ್ತಮುತ್ತ ನೋಡು ಗಿಡ. ಈ ತರ ಜಾಗ ಬೇಕಿತ್ತು ಗೈಸ್ ನಮ್ಗೆ. ನೋಡಿ ಬಾಳೆ ಗಿಡ ಗೈಸ್. ನೋಡಿ ಎಲ್ಲ ಕಡೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಇಲ್ಲಿ. ನಾವೀಗ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇರೋದು. ನಮ್ಮ ಸೈಟಿಂದ ಒಂಚೂರು ಮುಂದೆ ಬಂದಿದ್ದೀವಿ. ಈ ಮನೆ ನೋಡಿ ಎಷ್ಟು ಸಖತ್ತ ಕಟ್ಸ್ಕೊಂಡಿರ್ತಾರೆ ನೋಡಿ ಗೈಸ್. ಈ ತರ ಕಟ್ಸ್ಕೋಬೇಕು ಮನೆಗಳನ್ನೆಲ್ಲ. ದಾಳಿಂಬ್ರೆ 5 ಕೊಡ್ತಾನೆ ತಿನ್ನು ಅಂತ ನಮ್ಮಮ್ಮ ಊರಿಂದ ಬರ್ತಾ ದಾಳಿಂಬ್ರೆ ಹಣ್ಣು, ಮಾವಿನ ಹಣ್ಣು ಎಲ್ಲ ತಗೊಬಂದಿದ್ರು. ಊರಿಗೋಗಿ ಜಸ್ಟ್ ಈಗ ಬಂದಿದ್ದಾರೆ. ನಾವು ಸೈಟ್ ಹತ್ರದಿಂದ ಬಂದು ನಾನು ಭೂಮಿ ಆಮೇಲೆ ಅಲ್ಲಿಗೆ ಹೋಗಿದ್ದೆ. ನಮ್ಮಮ್ಮ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ರು. ಸೊ ಇಮಿಡಿಯೇಟ್ ಇಲ್ಲಿಗೆ ಬಂದೆ ನಾನು. ಸೊ ಇವಾಗ ನೋಡಿ ವಿಷ್ಣು ನಂಗೆ ತಿನ್ನಿಸ್ತಾನೆ. ತಿನ್ನು ಕೊಡು, ತಗೋಬಮ್ಮ ದಾಳಿಂಬ್ರೆ ಹಣ್ಣು ತಗೋಬ, ಕೊಡು ಅಮ್ಮಂಗೆ. ನೋಡೋಣ ಇಸ್ಕೊಡ್ತಾನ ಅಂತ. ಕೊಡು, ಕೆಳಗೆ ಬಿದ್ರು ಬಿಡಲ್ಲ ಅವನು, ಆಯ್ಕೊ ಬಂದು ತಿನ್ನಿಸ್ತಾನೆ. ಕೊಡು ಕೊಡು. ವಿಶ್ವ ಒಂದೇನಾ? ನನ್ನ ಬಾಯಿಗೂ ಸಾಕಾಗಲ್ಲ ಅದು. 2 ಇರಿ, 2 ಅಂದ್ರೆ ಬಿದ್ದಿದ್ದೆಲ್ಲ ಆಯ್ಕೊಬಂದು ಕೊಡ್ತಾವ ನೋಡಿ ಗೈಸ್ ನಿಮ್ ವಿಷ್ಣು. 3 ಗೈಸ್ ಅಂತ ನೋಡಿ ಗೈಸ್ ಅಂದ್ರು ನಾನು. ಥ್ಯಾಂಕ್ ಯು ಕಂದಮ್ಮ. ಆಮ ಕೊಡು ಬಾ, ಇಲ್ಲಿ ಕೊಡು. ಯಾಕೆ ಇಲ್ಲಿ ತಿಂತೀನಿ. ಈಗ ಅವನೇ ತಿನ್ನಿಸ್ತಾನೆ ನೋಡಿ ಗೈಸ್. ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ತಿನ್ನಮ್ಮ ಗೈಸ್. ನೋಡಿ ನನ್ನ ಮಗ ಈಗ ದಾಳಿಂಬೆ ಹಣ್ಣು ತಿನ್ನಿಸ್ತಾನೆ. ಎರಡೇ ಬಂದಿದ್ದು. ತಿನ್ಸು. ಗೈಸ್ ನೋಡ್ರಿ, ಹೇಳ್ತಾನ ನಾನು ಗೈಸ್ ಅಂತ.
ತಿನ್ನು ನೀ ಸುತ್ತಿ ಅವನ್ನ ನಿನಗೆ ಗೈಸ್ ಅಂದ್ರೆ ಇಷ್ಟನಾ ಮಗನೇ? ಗೈಸ್ಗೆ ಕಿಸ್ ಕೊಡು, ಎಲ್ಲ ಗೈಸ್ಗೂ. ನೋಡ್ದ ಎಷ್ಟು ಅಡಿಕ್ಟ್ ಅವನ್ ಯೂಟ್ಯೂಬ್ಗೆ ಅಂತ. ಗೈಸ್ ಲವ್ ಯು ಆಲ್, ಟೇಕ್ ಕೇರ್. ನೋಡಿ ಗೈಸ್ ನನ್ನ ಮಗ ಗೈಸ್ ಅಂತ ಕರೀತಾವ ನಿಮ್ನ. ಚಿನ್ನ ನನಗೆ ಹಾಕೋ ಚಿನ್ನ ನನಗೆ ಪಪ್ಪಿ ಕೊಡೆ. ಏ ಸಿಪ್ಪೆ ಹಿಡಿತಿರು. ನನಗ ಕಿಸ್ಸು, ಅಮ್ಮಗೆ ಕಿಸ್ ಕೊಡು. ನನಗ್ ಕೊಡು ಕಿಸ್ಸು, ಬೇಕು ಕೊಡು. ಕಿಸ್ ಕೊಡು ಅಮ್ಮಗೆ. ನೋಡಿ ಗೈಸ್ ನನ್ನ ಮಗ ಮುತ್ತು ಕೊಡ್ತಲ್ಲ, ದಾಳಿಂಬೆ ಹಣ್ಣು ಕೊಡ್ತಿದ್ದಾನೆ. ಏನ್ ಆಯ್ತು ಗೈಸ್ ಕಿಸ್ ಕೊಡಲ್ಲಿ, ಕಿಸ್ ಕೊಡು ಗೈಸ್. ನನಗೆ ನನಗೆ ಕೊಡು. Okay, good ನನಗೆ. boy. ಚಿನ್ನ ನನಗೆ ಪಪ್ಪಿ ಕಿಸ್ ಕೊಡು. ಕಿಸ್ ಗೈಸ್ ತಿನ್ಸು, ಗೈಸ್ ಕೊಡ್ತೀನಿ. ತಿನ್ನಿ ಗೈಸ್ ಅನ್ನು, ಗಾಯ್ಸನ್ ತಿನ್ಸು ಗೈಸಿಗೆ ತಿನ್ಸು, ಬಾಯ್ ಮಾಡೋರ್ಗೆ ತಿನ್ಸು ಎಲ್ಲ ತಿನ್ಸು. ಹಣ್ಣು ತಿನ್ಸು ಗೈಸಿಗೆ, ಗೈಸಿಗೆ ತಿನ್ಸು. ಹಣ್ಣು ತಿನ್ಸಿ. ಹಣ್ಣು ತಿನ್ನಿ, ಹಂಗನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು, ಲೈಕ್ ಮಾಡಿ ಅನ್ನು ಗೈಸ್, ಲೈಕ್ ಮಾಡಿ, ಲೈಕ್ ಮಾಡಿ ಅನ್ನು. ಐಫೈ ಕೊಡು ಇಲ್ಲಿ, ಐಫೈ ಕೊಡ ಗೈಸ್ಗೆ, ಐಫೈ ಕೊಡು ಕೊಡು. ಕೊಡು ಕೊಡು. ಐಫೈ ಕೊಟ್ಟ ನೋಡಿ ಗೈಸ್ ವಿಷ್ಣು ನಿಮ್ಮೆಲ್ಲರಿಗೂ. ಲವ್ ಯು. ಎಷ್ಟು ನೋಡು ಗೈಸ್ ಅಂತ ಅವ್ರನ್ನೆಲ್ಲರೂ. ಎಷ್ಟು ಖುಷಿ ಆಗ್ತೈತಲ್ಲ. ನಮಸ್ಕಾರ ಎಲ್ಲರಿಗೂ ಅನು, ಹಂಗನ್ನ ಚಾಮಿ ಮಾಡಿ ಎಲ್ಲರಿಗೂ ನಮಸ್ಕಾರ ಅನು. ಕೈ ಮುಗಿಸ. ನಮಸ್ಕಾರ ಗೈಸ್, ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಕೈ ಕೊಡಕ್ ಬರ್ತಾನೆ ಥ್ಯಾಂಕ್ ಯು ಅಂತಂದು. ಓಕೆ ಓಕೆ ಥ್ಯಾಂಕ್ ಯು. ಹೈ ಫೈ. ಏ ಗುಡ್ ಬಾಯ್. ಕಿಸ್ ಕಿಸ್ ಕೊಡು. ಥ್ಯಾಂಕ್ ಯು. ನನಗೆ ನಾವೀಗ ಬೀನ್ಸ್ ಪಲ್ಯ ಮತ್ತೆ ಚಪಾತಿ ಮಾಡ್ತಾ ಇದೀವಿ. ಅದೇ ಅನ್ನ ಸಾಂಬಾರ್ ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು ಗೈಸ್. ಸೊ ಅದಕ್ಕೆ ಇವತ್ತು ಚಪಾತಿ ಮಾಡೋಣ ಅಂತ. ನಮ್ಮ ಅಮ್ಮ ಹೆಂಗಿದ್ರು ಎಳೆ ಬೀನ್ಸ್ ಊರಿಂದ ಬರ್ತಾ ಕಿತ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಇವಾಗ ಬೀನ್ಸ್ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಬೀನ್ಸ್ ಪಲ್ಯ ಮಾಡ್ತೀವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾನು ನಮ್ಮಮ್ಮ ಇಬ್ಬರು ಮಾಡ್ತಾಯಿದ್ವಿ. ನಮ್ಮಮ್ಮ ಇಲ್ಲಿ ಈರುಳ್ಳಿ ಬೀನ್ಸ್ ಎಲ್ಲ ಕಟ್ ಮಾಡಿಕೊಟ್ರು. ವಿಷ್ಣು ನೋಡಿ ಇಲ್ಲಿ ಹೇಯ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತುಗ್ದೆ ಗೈಸ್, ಮಲಗಲೇ ಇಲ್ಲ ಅವನು. ಸೊ ನಮ್ಮಮ್ಮಂಗೆ ಈರುಳ್ಳಿ ಕಟ್ ಮಾಡೋಕೆ ಕೊಟ್ಟಿದ್ದೀನಿ. ಫಸ್ಟ್ ಬೀನ್ಸ್ ಪಲ್ಯ ಮಾಡೋಕ್ಕೆ ಬೀನ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದ್ಸತಿ ತೊಳ್ಕೊಂಡು ಇಷ್ಟೆಷ್ಟು ನೀರು ಹಾಕಬೇಕು ನೋಡಿ. ಸುಮ್ಮನೆ ಮೇಲ್ಗಡೆ ಕಾಣಬೇಕಷ್ಟು ನೀರು, ಜಾಸ್ತಿ ನೀರು ಬೇಡ. ಇದನ್ನ ಒಂದು ವಿಷಲ್ ಕೂಗಿಸ್ಕೊತೀನಿ, ಯಾಕಂದರೆ ಬೇಯಬೇಕಲ್ವ ಅದು. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ, ಯಾಕಂತಂದರೆ ಉಪ್ಪು ಹೀರ್ಕೋಬೇಕಲ್ಲ ಬೇಯ್ಬೇಕಾರೆ, ಒಂದು ಚೂರೇ ಚೂರು ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ಸಿಗ್ತೀನಿ ಗೈಸ್. ಈ ಕಡೆ ಒಂದು ಸ್ವಲ್ಪ ಲೈಟಾಗಿ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಅಂತೇಳಿ. ಈ ಕಡೆ ಬೀನ್ಸಿಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಹಿಟ್ಟು ತೊಗೊಂಡು ಸೊ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚಪಾತಿಗೆ, ನಾವು ಚಪಾತಿಗೆ ಉಪ್ಪು ಹಾಕ್ತೀವಿ ಸ್ವಲ್ಪ ಹಿಟ್ಟಿಗೆ, ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಯಾಕಂದರೆ ಚಪಾತಿ ಪಲ್ಯಕ್ಕೆ ಉಪ್ಪು ಕರೆಕ್ಟಾಗಿದ್ದಾಗ, ಪಲ್ಯಕ್ಕೆ ಉಪ್ಪನ್ನ ನಾವು ಕರೆಕ್ಟಾಗಿ ಹಾಕಿದ್ರೂ ಕೂಡ ಚಪಾತಿ ತಿನ್ಬೇಕಾದ್ರೆ ಚಪಾತಿ ಹಿಟ್ಟಿಗೆ ಉಪ್ಪು ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೆಚ್ಚಗಾಗಿರುವಂತಹ ನೀರನ್ನ ಹಾಕಿ ಎಷ್ಟು ಹದ ಬೇಕೋ ಅಷ್ಟಕ್ಕೆ ಕಲಸೋದು ಗೈಸ್, ಅಷ್ಟೇ. ಈಗ ಪಲ್ಯ ಮಾಡೋಕ್ಕೆ ಅಂಥೇಳಿ ನೋಡಿ ಒಂದು ಕುಕ್ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಬೆಂದಿದೆ ನೋಡಿ, ಇಷ್ಟು ಬೇಯಬೇಕು. ಒಗ್ಗರಣೆ ಕೊಟ್ಟ ತಕ್ಷಣ ಸರಿ ಹೋಗುತ್ತೆ. ಕಾಯಿ ತುರಿ ಟೊಮೊಟೊ ಅದೆಲ್ಲ ತುರ್ಕೋಬೇಕು. ಹೆಂಗೆ ಅಂತ ಹೇಳ್ತೀನಿ. ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸಾಕು ಕರಿಬೇವು ಸೊಪ್ಪು. ನಮ್ಮ ಮನೇಲಿ ಜಾಸ್ತಿ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಗೈಸ್ ನಾವು. ಯಾಕಮ್ಮ? ಸೊ ಕರಿಬೇವು, ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿ ಎಷ್ಟು ಸಕ್ಕತ್ತಾಗಿರುತ್ತೆ ಗೈಸ್. ಒಂದ್ಸತಿ ಬೆಳ್ಳುಳ್ಳಿ ಹಾಕಿ ಟ್ರೈ ಮಾಡಿ ನೋಡಿ. ಸೊ ಜಜ್ಜಿರೋ ಬೆಳ್ಳುಳ್ಳಿ ಮಾತ್ರ, ಆಮೇಲೆ ಶುಂಠಿನೂ ಹಾಕಿದ್ದೀರಾ. ಒಂದು 5-6 ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ರೀತಿ ಕುಟ್ಟಿ ಪುಡಿ ಮಾಡಿ, ಚೆನ್ನಾಗಿ ಕುಟ್ಟಿ ಫ್ಲೇವರ್ ನೋಡಿ ಆಗ ಏನು ಸಕ್ಕತ್ತಾಗಿರುತ್ತೆ ಪಲ್ಯ ಅಂತ ನೋಡಿ. ಈಗ ಇದನ್ನ ಹಾಕಿ ಒಂದು ಮಿಕ್ಸ್ ಕೊಡಿ, ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ. ಇದೇ ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ನಲ್ವಾ ಅದು ಬೀನ್ಸ್ನ, ಅದಕ್ಕೆ ಇದೇ ಕುಕ್ಕರಲ್ಲೇ ಇದು ಮಾಡಿ. ಈಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಒಂದು 5-4 ಹಚ್ಕೊಳ್ಳಿ. ನಮ್ಮ ಮನೇಲಿ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ ಇವತ್ತು, 4 ಜನಕ್ಕೆ. ಸೊ ಅದಕ್ಕೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ನೀವು ಇಬ್ಬರೇ ಇದ್ದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು 3 ಮೆಣಸಿನ್ಕಾಯಿ ಹಾಕಿ ಸಾಕು. ನಾನು ಇವಾಗ 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ ಕೂಡ ಹಾಕ್ತೀವಿ ನಾವು. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಈಗ ಈರುಳ್ಳಿ
ಈರುಳ್ಳಿ ಹಾಕಿದ್ಮೇಲೆ ಟೊಮೆಟೊನೂ ಹಾಕಬೇಕು ಗೈಸ್. 2 ಟೊಮೆಟೊ, ಸಣ್ಣ ಸೈಜ್ ಆದರೆ 2, ಮೀಡಿಯಮ್ ಸೈಜ್ ಆದರೆ 1 ಅರ್ಧ ಹಾಕಿ ಸಾಕು. ಆಮೇಲೆ ಜಾಸ್ತಿ ಹುಳಿ ಬಂದ್ಬಿಡುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಕಾಯಿ ತುರಿನೇ ಹೆವಿ ಇಂಪಾರ್ಟೆಂಟ್ ಗೈಸ್. ಸೊ ನಾನೀಗ ಒಂದು 3 ಮೀಡಿಯಮ್ ಚಿಕ್ಕ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಬ್ಲರ್ ಕಾಣ್ತಿದೆ. ಹಾಂ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಒಂದೇ ಒಂದು ಸತಿ ಈ ರೀತಿ ಟ್ರೈ ಮಾಡಿ. ನಾನು ಇದೇ ಥರನೇ ಮಾಡೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಈರುಳ್ಳಿ ಒಂದು ಸ್ವಲ್ಪ ಪಿಂಕಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಅಷ್ಟರಲ್ಲಿ ನಾನು 2 ಟೊಮೆಟೊ ಕಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ನಾನೀಗ ಚಿಕ್ಕದು 1.5 ಟೊಮೆಟೊ ಹಾಕೊಂಡಿದ್ದೀನಿ. ಇದು ಈಗ ನೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೈ ಫ್ಲೇಮ್ ಕೊಟ್ಟು ಅದು ನೀಟಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀವಿ. ಸೊ ಗೈಸ್ ಕ್ವಿಕ್ಕಾಗಿ ಹೇಳ್ಬೇಕಂತಂದ್ರೆ ಫುಲ್ ಬೆವ್ತು ಹೋಗ್ಬಿಟ್ಟಿದ್ದೀನಿ. ಏನಿಲ್ಲ ಗೈಸ್, ಫಸ್ಟು ಒಂದು ಬೀನ್ಸ್ನ ಉಪ್ಪು ಹಾಕಿ ಒಂದು ವಿಜಿಲು ಕೂಗಿಸ್ಕೋಬೇಕು, ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡು. ಅದಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣ ಕಟ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದು, ಕರಿಬೇವು, ಅದಾದಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಆಮೇಲೆ ಟೊಮೆಟೊ, ಅದಾದಮೇಲೆ ತಿರ್ಗಾ ಬೇಯಿಸಿರೋಂತಹ ಬೀನ್ಸ್ ಹಾಕಬೇಕು. ಅದಾದಮೇಲೆ ಉಪ್ಪು, ಅರಿಶಿನ, ಖಾರದ ಪುಡಿ, ಸಾಂಬಾರ್ ಪೌಡರ್, ಧನ್ಯದ ಪುಡಿ, ಆಮೇಲೆ ಗರಂ ಮಸಾಲ, ತಿರ್ಗಾ ಒಂದು ಸ್ವಲ್ಪ ಬೇಕಿದ್ರೆ ಚಿಕನ್ ಮಸಾಲ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲದು. ಒಂದು 10 to 12 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿ, ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಲಾಸ್ಟಲ್ಲಿ ಮುಗೀತು. ಜಾಸ್ತಿ ಆಗುತ್ತೆ ಅಂದರೆ ಒದಗುತ್ತೆ ಚೆನ್ನಾಗಿ ಪಲ್ಯ. ಗೈಸ್ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹದವಾಗಿ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಕಾಯಿ ಹಾಕ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಇವಾಗ ಕಾಯಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡಿ. ಬಾ ಬಾ ಹೆಂಗಿತ್ತಮ್ಮ? ಟೇಸ್ಟ್ ಕೊಟ್ಟಿದ್ನಲ್ಲ, ಚೆನ್ನಾಗಿತ್ತು. ಎಲ್ಲ ಕರೆಕ್ಟಾಗಿ ಆಗೈತೆ ಉಪ್ಪು ಖಾರ ಇಷ್ಟೇ. ಈಗ ಕೊತ್ತಂಬರಿ ಸೊಪ್ಪು ಹಾಕು ಬಿಡು. ಕನ್ನಮ್ಮ ಏನು ಮಾಡ್ತಿದ್ದೀಮ್ಮ? ನಮ್ಮಮ್ಮ ಕ್ಲಿಪ್ಪೆಲ್ಲ ಹಾಕಿ ಅವನಿಗೆ ಅಷ್ಟೇ ಗೈಸ್ ಎಲ್ಲ ಮಾಡಿದೆ. ನಮ್ಮಮ್ಮ ಫಿನಿಶಿಂಗ್ ಶಾಟ್ ಕೊಡೋಕೆ ಬಂದವ್ರೆ ಫೈನಲ್ ಆಗಿ ನೋಡಿ. ಟೇಸ್ಟ್ ಸೂಪರಾಗಿರುತ್ತೆ ಗೈಸ್, ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನೋಡಿ ಹೇಗೆ ಕಾಣ್ತಿದೆ ಗೈಸ್. ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಈಗ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ, ಓಕೆನಾ? ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂಬಿ ಬಂದಾಗ ಅಂಬಿನ ಕೂಡ ಕೇಳ್ತೀನಿ. ಚೆನ್ನಾಗಿದೆ ಅಂತ ನಮ್ಮಮ್ಮ ಹೇಳಿದ್ರು. ನನ್ನ ಗಂಡ ಆನೆಸ್ಟಾಗಿ ಹೇಳ್ತೇನೆ, ಅವ್ನು ಬಂದಮೇಲೆ ಕೇಳ್ತೀನಿ ಗೈಸ್. ಇದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಂಬಿ ಸ್ವಲ್ಪ ಬರೋದು ಲೇಟ್ ಆಯಿತು. ಆ್ಯಂಡ್ ಅಮ್ಮ ಎಲ್ಲ ಇದ್ರಲ್ವಾ, ಸೊ ನಾನು ಮರ್ತು ಹೋಗ್ಬಿಟ್ಟೆ ವ್ಲಾಗ್ ಕಂಟಿನ್ಯೂ ಮಾಡೋದನ್ನ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಅಂಬಿ ಟೇಸ್ಟ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಸೊ ತಿಂದುಬಿಟ್ಟು ವಿಷ್ಣು ಸ್ವಲ್ಪ ಹಠ ಮಾಡ್ತಿದ್ದ ಅಂತೇಳಿ ಅವನ ಮಲಗೋ ಅಷ್ಟರಲ್ಲಿ ನೈಟ್ 1:30 ಆಗಿಬಿಟ್ಟಿತ್ತು. ಸೊ ಅಂಬಿ ರಿವ್ಯೂ ಕೊಟ್ಟಿದ್ದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದಲ್ಲೇ ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.